ಸಾಮಾನ್ಯವಾಗಿ ಯಾವುದೇ ಹೆಣ್ಣಾದ್ರೂ ಮದುವೆ ಅಂದ್ರೆ ಸಾಕು ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಗಂಡನ ಮನೆಗೆ ಕಾಲಿಡ್ತಾಳೆ. ತನ್ನ ಹೊಸ ಜೀವನದ ಬಗ್ಗೆ ಅದೆಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತಾಳೆ. ಆದರೆ ಈ ಕಥೆಯಲ್ಲಿ ಬರೋ ಸುಂದರಿ ಮಾತ್ರ ಗಂಡ ಕುತ್ತಿಗೆಗೆ ತಾಳಿ ಕಟ್ಟಿದ ನೆಕ್ಸ್ಟ್ ಸೆಕೆಂಡ್ನಿಂದಲೇ ಅವನನ್ನ ಹೇಗೆ ಸಾಯಿಸೋದು ಅಂತ ಪ್ಲಾನ್ ಹಾಕಿದ್ಲು. ಗಂಡನ ಜೊತೆ 8 ತಿಂಗಳವರೆಗೂ ಸಂಸಾರ ಮಾಡಿದವಳು ಅವನ ಪಕ್ಕದಲ್ಲಿ ಮಲಗೋದಿರ್ಲಿ, ತನ್ನ ಕಿರುಬೆರಳನ್ನ ಸಹ ಮುಟ್ಟೋಕೆ ಬಿಡ್ತಾ ಇರಲಿಲ್ಲ. ಇವಳ ಹೆಸರು ಸುಜಾತ ಅಂತ, ಇವಳ ಗಂಡನ ಹೆಸರು ರಾಜ್ಕುಮಾರ್. ಆ ನತದೃಷ್ಟ ಇವಳಿಗೆ ತಾಳಿ ಕಟ್ಟಿದ ಮಾರನೇ ದಿನದಿಂದಲೇ ನರಕವನ್ನ ಅನುಭವಿಸಿದ್ದ. ತಮಿಳುನಾಡಿನ ಕಲ್ಲುಕುರ್ಚಿಗೆ ಸೇರಿದ ಇವಳು ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಅವನನ್ನೇ ಮದುವೆಯಾಗಿ ಮಕ್ಕಳನ್ನ ಮಾಡ್ಕೊಂಡು ಹಾಯಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಮಗಳು ಇನ್ನೆಲ್ಲಿ ಲವ್ ಮಾಡಿದವನನ್ನೇ ಮದುವೆಯಾಗ್ತಾಳೋ ಅಂತ ಇವಳ ಅಪ್ಪ ಅಮ್ಮ ರಾಜ್ಕುಮಾರ್ ಅನ್ನೋ ವ್ಯಕ್ತಿಗೆ ಇವಳನ್ನ ಗಂಟು ಹಾಕಿದ್ರು. ಆದ್ರೆ ಈ ಮದುವೆ ಅವನ ಜೀವನವನ್ನ ಹಾಳು ಮಾಡೋದರ ಜೊತೆಗೆ ಜೀವವನ್ನು ತೆಗೆದಿತ್ತು. ಯಾಕಂದ್ರೆ ಮದುವೆಯಾದ ಮಾರನೇ ದಿನದಿಂದಲೇ ಸುಜಾತ ಗಂಡನಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು. ಗಂಡನನ್ನ ನೋಡಿದ್ರೆ ಸಾಕು ಶತ್ರುವನ್ನ ನೋಡಿದಂತೆ ಆಡ್ತಿದ್ಲು. ಮದುವೆಯಾದ ಮೇಲೆ ಹೆಂಡತಿಯ ವರ್ತನೆ ನೋಡಿ ರಾಜ್ಕುಮಾರ್ ಶಾಕ್ ಆಗಿದ್ದ. ಗಂಡ ಹತ್ರ ಬಂದ್ರೆ ಸಾಕು ನನಗೆ ನೀನಂದ್ರೆ ಇಷ್ಟವಿಲ್ಲ, ನನ್ನ ಅಪ್ಪ ಅಮ್ಮನ ಬಲವಂತಕ್ಕೆ ನಿನ್ನ ಮದುವೆಯಾಗಿದ್ದು ಅಂತ ಗಂಡನ ಮುಖದ ಮೇಲೇನೆ ಹೇಳಿಬಿಟ್ಟಿದ್ಲು. ನನಗೆ ಒಬ್ಬ ಲವರ್ ಇದ್ದಾನೆ, ಅವನ ಹೆಸರು ಗಣೇಶ್ ಅಂತ. ನಾವಿಬ್ರು ಕಾಲೇಜು ದಿನಗಳಿಂದಲೂ ಲವ್ ಮಾಡ್ಕೊಂಡಿದ್ದೀವಿ. ಆದ್ರೆ ನನ್ನ ಅಪ್ಪ ಅಮ್ಮ ನಾನು ಇನ್ನೆಲ್ಲಿ ಅವನನ್ನ ಮದುವೆಯಾಗಿ ಬಿಡ್ತೀನೋ ಅಂತ ನಿನಗೆ ಕೊಟ್ಟು ಮದುವೆ ಮಾಡಿದ್ರು. ನಾನು ನನ್ನ ಪ್ರಿಯಕರನನ್ನ ಮರೆತು ನಿನ್ನ ಜೊತೆ ಸಂಸಾರ ಮಾಡೋದಿಲ್ಲ, ನಾನು ನಿನ್ನ ಜೊತೆ ಮಲಗೋದಿಲ್ಲ ಅಂತ ಸುಜಾತ ಗಂಡನಿಗೆ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ಲು. ಹೆಂಡತಿ ಮಾತು ಕೇಳಿದ್ದ ರಾಜ್ಕುಮಾರ್ ಇವಳ ಮೇಲೆ ಕೋಪ ಮಾಡ್ಕೊಂಡಿರಲಿಲ್ಲ. ಬದಲಿಗೆ ಇವಳಿಗೆ ತಿಳಿ ಹೇಳಿದ್ದ, ಮದುವೆಗೂ ಮೊದಲು ಅದೆಲ್ಲ ಸರಿ, ಆದ್ರೆ ಈಗ ನಮಗೆ ಮದುವೆಯಾಗಿದೆ, ಇನ್ನು ಮುಂದಾದ್ರೂ ಅವನನ್ನ ಮರೆತು ಹಾಯಾಗಿ ಸಂಸಾರ ಮಾಡ್ಕೊಂಡಿರು ಅಂತ ಹೇಳಿದ್ದ. ಅಲ್ಲದೆ ನಿನ್ನ ಮನಸ್ಸು ಬದಲಾಗೋವರೆಗೂ ನಾನು ಕಾಯ್ತೀನಿ ಅಂತಾನು ಹೇಳಿದ್ದ. ಆದರೆ ಇವಳಿಗೆ ಗಂಡನಿಗಿಂತಲೂ ಪ್ರಿಯಕರನೇ ಸರ್ವಸ್ವವಾಗಿ ಹೋಗಿದ್ದ. ಹೀಗಾಗಿ ತಾಳಿ ಕಟ್ಟಿದ್ದ ಗಂಡನನ್ನ ಹೇಗಾದ್ರೂ ಮಾಡಿ ಸಾಯಿಸಿ ಪ್ರಿಯಕರನ ಜೊತೆ ಪರಾರಿಯಾಗಬೇಕು ಅಂತ ಯೋಚಿಸ್ತಿದ್ಲು. ಮದುವೆಯಾದ ಮಾರನೇ ದಿನವೇ ನನ್ನ ಗಂಡನನ್ನ ಸಾಯಿಸಿ ನಿನ್ನ ಜೊತೆ ಬಂದು ಬಿಡ್ತೀನಿ ಅಂತ ಸುಜಾತ ಪ್ರಿಯಕರನಿಗೆ ಮಾತು ಕೊಟ್ಟಿದ್ಲು. ಕೊಟ್ಟ ಮಾತಿನ ಪ್ರಕಾರ ದಿನ ಗಂಡನನ್ನ ಹೇಗೆ ಸಾಯಿಸೋದು ಅಂತ ಯೋಚಿಸ್ತಾ 8 ತಿಂಗಳವರೆಗೂ ಕಾಲ ಕಳೆದಿದ್ಲು. ಮನೆಯಲ್ಲಿ ಅತ್ತೆ ಮಾವ ಯಾವಾಗ್ಲೂ ಇರ್ತಿದ್ದು ಗಂಡನನ್ನ ಸಾಯಿಸೋ ಟೈಮಲ್ಲಿ ಅವರು ಇನ್ನೆಲ್ಲಿ ಬರ್ತಾರೋ ಅಂತ ಒಂದು ಪ್ಲಾನ್ ಹಾಕಿದ್ಲು. ಆದ್ರೆ ಇದ್ಯಾವುದು ಗೊತ್ತಿಲ್ಲದ ರಾಜ್ಕುಮಾರ್ ಹೆಂಡತಿಯನ್ನ ಹೇಗಾದ್ರೂ ಮಾಡಿ ಒಪ್ಪಿಸಿ ಅವಳನ್ನ ತನ್ನವಳಾಗಿ ಮಾಡ್ಕೋಬೇಕು ಅಂತ ಒದ್ದಾಡ್ತಿದ್ದ. ಹೀಗೆ ಒದ್ದಾಡ್ತಿದ್ದವನಿಗೆ ಇನ್ನೊಂದು ವಿಚಾರ ಗೊತ್ತಾಗಿ ಶಾಕ್ ಆಗಿ ಹೋಗಿದ್ದ. ಮದುವೆಯಾದ ಮೇಲೆ ತನ್ನ ಹೆಂಡತಿ ಪ್ರಿಯಕರನನ್ನ ರಹಸ್ಯವಾಗಿ ಭೇಟಿಯಾಗ್ತಾ ಇದ್ದಾಳೆ ಅನ್ನೋ ವಿಚಾರ ಸುಜಾತ ಗಂಡ ರಾಜ್ಕುಮಾರ್ಗೆ ಗೊತ್ತಾಗಿತ್ತು. ಇದೇ ವಿಚಾರವಾಗಿ ರಾಜ್ಕುಮಾರ್ ಹೆಂಡತಿಯನ್ನ ಪ್ರಶ್ನಿಸಿದ್ದ. ಅಲ್ಲದೆ ಇನ್ನೊಂದು ಸಲ ಈ ರೀತಿ ಮಾಡಬೇಡ ಅಂತಾನು ಎಚ್ಚರಿಸಿದ್ದ. ಹಳೆ ಪ್ರಿಯಕರನನ್ನ ಮರೆತು ಹೊಸದಾಗಿ ಸಂಸಾರವನ್ನ ಮಾಡಿಕೊಂಡು ಹೋಗು ಅಂತ ಬುದ್ಧಿ ಮಾತು ಹೇಳಿದ್ದ. ಆದರೆ ಗಂಡನ ಬುದ್ಧಿ ಮಾತು ಇವಳಿಗೆ ಹಿಡಿಸ್ತಿರ್ಲಿಲ್ಲ. ಗಂಡನಿಗೆ ವಿಷಯ ಗೊತ್ತಾದ ದಿನದಿಂದ ಸುಜಾತ ರಾಜ್ಕುಮಾರ್ ಮೇಲೆ ಇನ್ನಷ್ಟು ದ್ವೇಷವನ್ನ ಬೆಳೆಸಿಕೊಂಡಿದ್ಲು. ಯಾಕಂದ್ರೆ ಪ್ರಿಯಕರನನ್ನ ಭೇಟಿಯಾಗೋಕೆ ಬಿಡ್ತಿಲ್ಲ ಅಂತ ಗಂಡನ ಮೇಲೆ ಸುಜಾತ ಸೇಡು ಬೆಳೆಸಿಕೊಂಡಿದ್ಲು. ಪ್ರಿಯಕರನನ್ನ ಭೇಟಿಯಾಗ್ತಿದ್ದವಳು ನನ್ನ ಗಂಡನನ್ನ ಸಾಯಿಸಿ ಬಿಡೋಣ ಅಂತ ಹೇಳ್ತಿದ್ಲು. ಆದ್ರೆ ನನಗೆ ಒಬ್ಬಳೇ ಸಾಯಿಸೋಕೆ ಭಯವಾಗುತ್ತೆ, ನೀನು ನನಗೆ ಸಹಾಯ ಮಾಡು ಅಂತ ಸುಜಾತ ಪ್ರಿಯಕರನನ್ನ ಕೇಳ್ಕೊಂಡಿದ್ಲು. ಆಗ ಇವಳ ಪ್ರಿಯಕರ ಗಣೇಶ್ ನನಗೂ ಕೂಡ ಕೊಲೆ ಮಾಡೋಕೆ ಭಯವಾಗುತ್ತೆ, ಹೀಗಾಗಿ ನಾನು ನನ್ನ ಸ್ನೇಹಿತನನ್ನ ಕರ್ಕೊಂಡು ಬರ್ತೀನಿ, ಮೂವರು ಸೇರಿ ಕೊಲೆ ಮಾಡೋಣ ಅಂತ ಹೇಳಿದ್ದ. ಹೀಗೆ ಪ್ಲಾನ್ ಮಾಡಿದವಳು ಗಂಡನ ಕೊಲೆಗೆ ಕೊನೆಗೂ ಮುಹೂರ್ತವನ್ನಿಟ್ಟಿದ್ಲು. ಇದೇ ವರ್ಷ ಏಪ್ರಿಲ್ ನಲ್ಲಿ ರಾಜ್ಕುಮಾರ್ ಮನೆಯಲ್ಲಿದ್ದ. ಅದೇ ದಿನ ಗಂಡನನ್ನ ಸಾಯಿಸಬೇಕು ಅಂತ ಸುಜಾತ ಪ್ಲಾನ್ ಮಾಡ್ಕೊಂಡಿದ್ಲು. ಪ್ರಿಯಕರನಿಗೆ ಫೋನ್ ಮಾಡಿದವಳು ಗಂಡ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿದ್ಲು. ಹೀಗಾಗಿ ಅವನು ಕೂಡ ರಾಜ್ಕುಮಾರ್ನ ಕೊಲೆ ಮಾಡೋಕೆ ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದ. ಆ ದಿನ ರಾಜ್ಕುಮಾರ್ ಊಟ ಮಾಡಿ ಮಲಗ್ತಿದ್ದಂತೆ ಪ್ರಿಯಕರನಿಗೆ ಸುಜಾತ ಮೆಸೇಜ್ ಮಾಡಿದ್ಲು. ಗಣೇಶ್ ತನ್ನ ಸ್ನೇಹಿತನ ಜೊತೆಗೆ ಸುಜಾತ ಮನೆಗೆ ಬಂದಿದ್ದ. ಹೀಗೆ ಬಂದವರು ಕೈಗಳಲ್ಲಿ ರಾಡ್ಗಳನ್ನ ಹಿಡ್ಕೊಂಡು ಸುಜಾತ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಗಂಡ ಮಲಗಿದ್ದ ರೂಮ್ಗೆ ಪ್ರಿಯಕರನನ್ನ ಕರ್ಕೊಂಡು ಬಂದಿದ್ದ ಸುಜಾತ ಮೊದಲಿಗೆ ಗಂಡನ ತಲೆಗೆ ಬಲವಾಗಿ ಹೊಡೆಯುವಂತೆ ಹೇಳಿದ್ಲು. ನಂತರ ಸುಜಾತ ಗಂಡನ ಮುಖದ ಮೇಲೆ ದಿಂಬಿನಿಂದ ಒತ್ತಿ ಹಿಡಿದಿದ್ಲು. ಇದಕ್ಕೆ ಇವಳ ಪ್ರಿಯಕರ ಗಣೇಶ್ ಕೂಡ ಸಾಥ್ ಕೊಟ್ಟಿದ್ದ. ರಾಜ್ಕುಮಾರ್ ಒದ್ದಾಡ್ತಿರ್ಬೇಕಾದ್ರೆ ರಾಡ್ಗಳಿಂದ ಅವನ ಮೇಲೆ ಮನಸ್ಸೋ
ಇಚ್ಛೆ ಹಲ್ಲೆ ಮಾಡಿದ್ರು. ಇದರಿಂದ ಅವನು ಸ್ಥಳದಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದ. ಹೀಗೆ ತಾಳಿ ಕಟ್ಟಿದ್ದ ಗಂಡನನ್ನ ಪ್ರಿಯಕರ ಹಾಗೂ ಅವನ ಸ್ನೇಹಿತನ ಜೊತೆ ಸೇರ್ಕೊಂಡು ಸುಜಾತ ಕೊನೆಗೂ ಕೊಲೆ ಮಾಡಿಬಿಟ್ಟಿದ್ಲು. ಕೊಲೆ ನಂತರ ಪ್ರಿಯಕರ ಹಾಗೂ ಅವನ ಸ್ನೇಹಿತನನ್ನ ಮನೆಯಿಂದ ಕಳಿಸಿದವಳು ಮಾರನೇ ದಿನ ಬೆಳಗ್ಗೆ ಎದ್ದು ಅಕ್ಕಪಕ್ಕದ ಮನೆಯವರನ್ನ ಕೂಗಿ ಕರೆದಿದ್ಲು. ನಮ್ಮ ಮನೆಗೆ ಕಳ್ಳರು ಬಂದಿದ್ರು, ನನ್ನ ಗಂಡನನ್ನ ಹೊಡೆದು ಚಿನ್ನಾಭರಣವನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ, ನನ್ನ ಗಂಡನನ್ನ ಸಾಯಿಸಿ ಬಿಟ್ಟಿದ್ದಾರೆ ಅಂತ ಇವಳು ಬಾಯಿ ಬಡ್ಕೊಂಡಿದ್ಲು. ಅಕ್ಕಪಕ್ಕದ ಮನೆಯವರು ಧಾವಿಸಿದ್ರು. ವಿಷಯ ಪೊಲೀಸರಿಗೆ ಗೊತ್ತಾಗಿ ಸ್ಥಳಕ್ಕೆ ಬಂದಿದ್ರು. ಪೊಲೀಸರು ಕೊಲೆ ಹೇಗಾಯ್ತು ಅಂತ ಕೇಳಿದ್ದಕ್ಕೆ ಸುಜಾತ ನಡುಗಿ ಹೋಗಿದ್ಲು. ಪೊಲೀಸರನ್ನ ನೋಡ್ತಿದ್ದಂತೆ ಇವಳು ಬಾಯಿಗೆ ಬಂದಂತೆ ಏನೇನೋ ಹೇಳೋಕೆ ಶುರು ಮಾಡಿದ್ಲು. ಮೊದಲಿಗೆ ಕಳ್ಳರು ಬಂದು ಸಾಯಿಸಿದ್ರು ಅಂತ ಹೇಳ್ತಿದ್ದವಳು ನಂತರ ನಾನು ನಿದ್ದೆ ಮಾಡ್ತಿದ್ದೆ, ಎದ್ದು ನೋಡುವಷ್ಟರಲ್ಲಿ ನನ್ನ ಗಂಡನನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಪೊಲೀಸರ ದಿಕ್ಕು ತಪ್ಪಿಸೋಕೆ ನೋಡಿದ್ಲು. ಸೆಕೆಂಡ್ಗೊಂದು ಮಾತನಾಡ್ತಿದ್ದ ಇವಳನ್ನ ಕಂಡು ಪೊಲೀಸರಿಗೆ ಇವಳ ಮೇಲೇನೆ ಅನುಮಾನ ಶುರುವಾಗಿತ್ತು. ಆಗ ಸುಜಾತ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದು ಇವಳು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಯಾಕಂದ್ರೆ ಮನೆಯಲ್ಲಿ ಯಾವುದೇ ವಸ್ತುಗಳು ಮಿಸ್ ಆಗಿರಲಿಲ್ಲ. ಇದರಿಂದ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸಿದಾಗ ಸುಜಾತ ಗಣೇಶ್ ಅನ್ನೋನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಇದರಿಂದ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ಇವಳನ್ನ ವಿಚಾರಿಸೋಕೆ ಶುರು ಮಾಡಿದ್ರು. ಆಗ್ಲೇ ಇವಳು ಗಂಡನ ಕೊಲೆಯನ್ನ ತಾನೇ ಮಾಡಿದ್ದಾಗಿ ಒಪ್ಕೊಂಡಿದ್ಲು. ಪೊಲೀಸರು ಸುಜಾತ ಸೇರಿದಂತೆ ಇವಳ ಪ್ರಿಯಕರ ಗಣೇಶ್ ಹಾಗೂ ಅವನ ಸ್ನೇಹಿತನನ್ನ ವಶಕ್ಕೆ ಪಡೆದು ವಿಚಾರಿಸಿದ್ರು. ಆಗ ಈ ಮೂವರು ಆರೋಪಿಗಳು ಕೊಲೆ ಮಾಡಿದ್ದು ನಾವೇ ಅಂತ ಒಪ್ಕೊಂಡಿದ್ರು. ಇದರಿಂದ ಪೊಲೀಸರು ಎಲ್ಲರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.